ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರಿ, ಬ್ರದರ್ ನೀವು ಕ್ಲಾರಿಟಿಯಾಗಿ ನೀವು ಕಲೆಕ್ಷನ್ ಬಗ್ಗೆ ಹೇಳ್ತಾ ಇಲ್ಲ, ಅಫಿಷಿಯಲ್ಲ ಏನು, ತುಂಬ ಜನ ಕೇಳ್ತಾ ಇದ್ರಿ. ಬಟ್ ಇವತ್ತು ನಾನು 1 ವೀಕ್ ಕಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಅಫಿಷಿಯಲ್ಲ ಅಲ್ವಾ, ಏನು ಕತೆ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಎಷ್ಟಾಗಿದೆ ಇಲ್ಲಿವರೆಗೂ ಒಂದು ವೀಕ್ನ ಕಲೆಕ್ಷನ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು. ಯಾಕೆಂದರೆ ಸೊ ಈ ಒಂದು ಹೊಸ ವರ್ಷ ಒಂದು ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಹೊರತು ಒಂದು ಹೊಸ ವರ್ಷದ ಬದಲಾವಣೆ ಅಲ್ಲ. ಯುಗಾದಿ ಒಂದು ಅಫಿಷಿಯಲಿ ನಮಗೆ ಒಂದು ಬದಲಾವಣೆ ತರುತ್ತೆ. ಸೊ ಹಾಗಾಗಿ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ಮತ್ತೆ ಬಂದ್ಬಿಡ್ತೀನಿ ಬೇಗ ವಿಚಾರಕ್ಕೆ, ಜಾಸ್ತಿ ಎಳೆಯೋಕ್ಕೆ ಹೋಗಲ್ಲ ಈ ವಿಡಿಯೋದಲ್ಲಿ. ನಾನು ಕಲೆಕ್ಷನ್ ವಿಚಾರದಲ್ಲಿ ತುಂಬ ಜನ ಕೇಳಿದ್ರಿ, ಬ್ರದರ್ ನೀವು ಡೇ ಬೈ ಡೇದು ಒಂದು ಕಂಟಿನ್ಯೂ ಆಗಿ ಹೇಳಿ ಅಂತ ಹೇಳಿದ್ರಿ. ಆಮೇಲೆ ಇದು ಅಫಿಷಿಯಲ್ಲ ಅಲ್ವಾ, ಏನು ಕತೆ, ಸೊ ಇದ್ರ ಬಗ್ಗೆ ತುಂಬ ಗೊಂದಲ ಇದೆ, ಸ್ವಲ್ಪ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತು 1 ವೀಕ್ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ತುಂಬ ಜನ ಹೇಳಿದ್ರಿ ನೀವು ಬರೀ ಮ್ಯಾಕ್ಸ್ದು ವಿಡಿಯೋನೇ ಮಾಡ್ತಾ ಇದ್ದಾರೆ, ಯಾಕೆ ಬೇರೆ ಸಿನಿಮಾದ ಯಾವುದು ಅಪ್ಡೇಟ್ಸ್ ಇಲ್ವಾ ಏನು ಹಾಗೆ ಹೇಗೆ ಅಂತ. ಖಂಡಿತವಾಗ್ಲೂ ಬೇರೆ ಸಿನಿಮಾದ ಅಪ್ಡೇಟ್ಸ್ಗಳು ಈ ಒಂದು ತಿಂಗಳು ಜಾನ್ವರಿಯಿಂದ ಏನಿದೆ 2025 ಇಲ್ಲಿಂದ ಕಂಟಿನ್ಯೂಷನ್ ಕೊಡ್ತಾ ಹೋಗ್ತೀನಿ. ಒಂದು ರೀತಿಲಿ ಈ ವರ್ಷ ಹೆಂಗಿರಬೇಕು ಅಂತಂದರೆ ನನ್ನ ಪ್ರಕಾರ ನಿನ್ನೆ ಕೂಡ ನಾನು ವಿಶ್ ಮಾಡಿದ್ದೆ, ಬ್ಯೂಟಿಫುಲ್ ವರ್ಷ ಆಗಬೇಕು, ಯಾವುದೇ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾವುದೇ ಕಣ್ಣು ಬೀಳಬಾರ್ದು. ಸೊ ಎಲ್ಲಾನು ಸುಗಮವಾಗಿ ನಡಿಬೇಕು, ಎಲ್ಲ ಸ್ಟಾರ್ ನಟರ ಸಿನಿಮಾಗಳು ಮೇಲಿಂದ ಮೇಲೆ ರಿಲೀಸ್ ಆಗಬೇಕು, ಥಿಯೇಟ್ರುಗಳು ಯಾವಾಗಲೂ ಫುಲ್ ಆಗಿರಬೇಕು. ಆ್ಯಂಡ್ ಆಲ್ಸೋ ಪರಭಾಷಾ ಸಿನಿಮಾಗಳಿಗೆ ನಮ್ಮಲ್ಲಿ ಜಾಗ ಸಿಗಬಾರ್ದು, ಅಷ್ಟರ ಮಟ್ಟಿಗೆ ನಮ್ಮ ಭಾಷೆಯ ಸಿನಿಮಾಗಳೇ ಬರಬೇಕು ಅನ್ನೋದು ನನ್ನ ಒಂದು ಆಶಯ. ಆ್ಯಂಡ್ ಇವತ್ತಿನ ವಿಚಾರ ಬಂದ್ಬಿಡ್ತೀನಿ ಡೈರೆಕ್ಟಾಗಿ. ಆ್ಯಂಡ್ 1 ವೀಕ್ ಕಲೆಕ್ಷನ್. ಸೊ 1 ವೀಕ್ ಕಲೆಕ್ಷನ್ ಬಗ್ಗೆ ತುಂಬ ಜನಕ್ಕೆ ಐ ಥಿಂಕ್ ಎಷ್ಟಾಗಿದೆ ಅಷ್ಟಾಗಿದೆ, ಅಫಿಷಿಯಲ್ ಹೌದು ಅಲ್ವೋ ಅನ್ನೋ ಒಂದು ಕ್ಲಾರಿಫಿಕೇಷನ್ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಈಗ ಹೇಳಬೇಕು ಅಂತಂದರೆ ಎಷ್ಟಾಗಿರ್ಬೋದು ಅಂತ ಹೇಳ್ದಾಯ್ತು ಅಂದರೆ, ಸೊ ಇದು ಅಫಿಷಿಯಲ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಯಾಕೆಂದರೆ ಟೀಮ್ ಅವರು ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಅವ್ರದ್ದೊಂದು ಕೆಲವೊಂದು ಪ್ರೋಟೋಕಾಲ್ಸ್ ಇರುತ್ತೆ, ಕೆಲವೊಂದು ಏನೋ ಒಂದು ತೊಂದರೆ ಇರುತ್ತೆ, ಅದನ್ನು ಹೇಳೋ ಹಾಗಿರಲ್ಲ. ಸೊ ಈ ರೀತಿಯೆಲ್ಲ ಇರುತ್ತೆ. ಬಟ್ ಒಂದು ಅನೌನ್ಸ್ಮೆಂಟ್ ಪ್ರಕಾರವಾಗಿ 1 ವೀಕ್ ಕಲೆಕ್ಷನ್ ಎಷ್ಟಾಯಿತು ಅನ್ನೋಂಥದ್ದು ನಿನ್ನೆ ಕೇಳಿದಾಗ 100 crore ಅಂತ ಹೇಳಿದಾಗ, ಸೊ 100 crore ಆಗಿದೆಯಾ ಬ್ರೋ, ಕ್ರಾಸ್ ಆಗಿದೆಯಾ ಅಂತ ಎಲ್ಲರೂ ಕೇಳಿದ್ರು. ಬಟ್ 100 crore ಬಗ್ಗೆ ಹೇಳೋದಾಯಿತು ಅಂದರೆ, ಸೊ 100 crore ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಸೊ ಹಾಗಾಗಿ ನಾನು 100 crore ಕ್ರಾಸ್ ಆಗಿ ಹೋಗ್ತಾ ಇದೆ ಅಂತ ಹೇಳಿದೆ. ಅಂದರೆ ಇವತ್ತು ಒಂದು ಪರ್ಟಿಕ್ಯುಲರ್ ಎಷ್ಟಾಗಿರ್ಬೋದು ಅನ್ನೋದನ್ನು ಸೊ ಎಕ್ಸಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಪೋಸ್ಟ್ಗಳನ್ನು ನೋಡಿದ್ವಿ, ನೀವು ಕೂಡ ಪೋಸ್ಟನ್ನು ನೋಡಿರ್ತೀರ. ಆ ಪೋಸ್ಟ್ ಬೇಸ್ ಮೇಲೆ ಹೇಳ್ತಾ ಇರೋದು. ಸೊ 85+ crore ದಾಟ್ಕೊಂಡಿದೆ ಅಂತ ಅನ್ನೋಂಥದ್ದು ಈ ಒಂದು ಪೋಸ್ಟ್ ಮೂಲಕ ಗೊತ್ತಾಗ್ತಾ ಇದೆ. ಸೊ ಟ್ರೆಂಡಿಂಗಲ್ಲೂ ಕೂಡ ಎಕ್ಸಲ್ ಇರುವಂಥದ್ದು. ಸೊ 75 ಕೋಟಿ ಪ್ಲಸ್ಸಲ್ಲಿ ಮುನ್ನುಗ್ತಾ ಇದೆ. ಸೊ ಇದು ಒಂದು ಕಡೆ ಆಯಿತು ಅಂತಂದರೆ, ಸೊ ಬೆಳಗ್ಗೆ ಪ್ರೊಡ್ಯೂಸರ್ ಕೂಡ ಒಂದು ಎಕ್ಸಲ್ಲಿ ಒಂದು ಪೋಸ್ಟನ್ನು ಮಾಡ್ತಾರೆ. ಆ ಪೋಸ್ಟ್ ಏನಪ್ಪ ಅಂತಂದರೆ, ಈ ಒಂದು 2025 ಕೂಡ ತುಂಬಾ ಅದ್ಭುತವಾಗಿ ಟಿಕೆಟ್ಸ್ಗಳು ಬುಕ್ ಆಗ್ತಾ ಇದೆ ಅಂತ. ಸೊ ಈಗ ಸದ್ಯಕ್ಕೆ ಮ್ಯಾಕ್ಸು 2024 ಡಿಸೆಂಬರಲ್ಲಿ ರಿಲೀಸ್ ಆಗಿದ್ದು, ಸೊ 25 ಜಾನ್ವರಿಲಿ ಕೂಡ ಒಂದು ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಸಿಟಿಲೂ ಕೂಡ ಇವತ್ತು ಕೂಡ ಹೌಸ್ಫುಲ್ ಆಗಿರುವಂಥದ್ದು ಖುಷಿ ತರ್ತಿರುವಂಥ ವಿಚಾರ. ಆ್ಯಂಡ್ ಯಾರೋ ಒಬ್ಬರು ಮೆಸೇಜ್ ಮಾಡಿದ್ರು, ಒಬ್ಬರು ನರ್ತಕಿಗೆ ಸುದೀಪ್ ಸರ್ ಬಂದಿದ್ರು, ಸೊ ಎಲ್ಲ ಆಲ್ ಓವರ್ ಕರ್ನಾಟಕ ಬರ್ತಾರಾ ಏನು ಅಂತ. ಸೊ ನನಗನ್ಸೋ ಪ್ರಕಾರ ಆಲ್ ಓವರ್ ಕರ್ನಾಟಕ ಅವ್ರು ಬರಲ್ಲ. ಸೊ ಬೆಂಗಳೂರು ಮೇನ್ ಥಿಯೇಟ್ರು ನರ್ತಕಿ ಆಗಿತ್ತು, ಸೊ ಅದಕ್ಕೋಸ್ಕರವಾಗಿ ನರ್ತಕಿ ಥಿಯೇಟ್ರಿಗೆ ಬಂದಿದ್ರು ಅಷ್ಟೇ. ಸೊ ಅದು ಹೊರತುಪಡಿಸಿದ್ರೆ ಸುದೀಪ್ ಸರ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಐ ಥಿಂಕ್ ಒಂದು ಆಲ್ ಓವರ್ ಕರ್ನಾಟಕ ಎಲ್ಲ ಥಿಯೇಟ್ರಿಗೆ ವಿಸಿಟ್ ಮಾಡ್ತಾರೆ ಅಂತ ಕೇಳಿದ್ರಿ, ಸೊ ಹಾಗೆಲ್ಲ ಬರೋದಿಲ್ಲ. ಸೊ ನರ್ತಕಿ ಥಿಯೇಟ್ರು ಬೆಂಗಳೂರು ಮೇನ್ ಥಿಯೇಟ್ರ್ ಆಗಿತ್ತು ಆ್ಯಂಡ್ ಕರ್ನಾಟಕ ಮೇನ್ ಥಿಯೇಟ್ರ್ ಆಗಿತ್ತು. ಸೊ ಹಾಗಾಗಿ ಅಲ್ಲಿ ವಿಸಿಟ್ ಮಾಡಿದ್ರು. ಸೊ ಇದೊಂದು ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ 1 ವೀಕ್ ಕಲೆಕ್ಷನ್ ಇಷ್ಟ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸೊ ನಿಮಗೇನಾದರೂ ಇನ್ನೂ ಅನದರ್ ಇನ್ಫಾರ್ಮೇಷನ್ ನಿಮ್ಮ ಕಡೆಯಿಂದ ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಈ ಜನವರಿಲಿ ಇನ್ನೊಂದು ಸಲ ನಾನು ಮ್ಯಾಕ್ಸ್ನ ಹೋಗಿ ನೋಡ್ತೀನಿ ಅನ್ನೋರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.